ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಪ್ರಿಯಾ ಪರಶುರಾಮ್ ಕೋಣ್ಕೀರ್ ಅಂತ ಹೇಳಿ. ನಾನು BA ಸೆಕೆಂಡ್ ಇಯರ್ ಡಿಗ್ರಿ ಕಾಲೇಜ್ ಕುಮಾರೇಶ್ವರದಲ್ಲಿ ಓದ್ತಾ ಇದ್ದೀನಿ. ನಾನು ಡಿ ದೇವದರ್ಶು ಅವರ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ವಾಸವಿದ್ದು ಇಂದು ನಾನು ನಮ್ಮ ಸಂವಿಧಾನದ ಕುರಿತು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದೇಶದ ಪರಮೋಚ್ಚ ಕಾನೂನನ್ನ ಸಂವಿಧಾನ ಅಂತ ಹೇಳಿ ಕರೀತಾರ. ಇದು ಒಂದು ಪ್ರದೇಶದಾಗ ನಾವು ವಾಸವಿದೀವಪ್ಪ ಅಂದ್ರೆ ಅಲ್ಲಿ ಸುವ್ಯವಸ್ಥಿತವಾಗಿ ಬಾಳ್ವೆಯನ್ನ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ನಿಯಮಗಳು ಕಾನೂನುಗಳು ಅತ್ಯವಶ್ಯಕ. ಇಂತಹ ಒಂದು ಕಾನೂನುಗಳನ್ನು ಒಳಗೊಂಡಿರುವಂತಹ ನಮ್ಮ ಸಂವಿಧಾನದಲ್ಲಿ ಇಂದು ನಾವೆಲ್ಲ ಭಾರತೀಯರು ವಾಸವಿದ್ದೇವೆ. ಎಲ್ಲರೂ ಅದೊಂದು ಪೋಸ್ಟರ್ ನೋಡಿ, ಅದು ತನ್ನದಾದಂತಹ ಒಂದು ಚೌಕಟ್ಟು ಐತಿ. ಅದೇ ರೀತಿಯಾಗಿ ನಮ್ಮ ದೇಶದ ಸಂವಿಧಾನಕ್ಕೂ ಅದೇ ಆದಂತಹ ಚೌಕಟ್ಟು ಐತಿ. ಆ ಚೌಕಟ್ಟಿನ ಅಡಿಯಲ್ಲಿ ನಾವೆಲ್ಲರೂ ವಾಸವಿದ್ದೇವೆ. ನಾವು ಭಾರತ ಸಂವಿಧಾನವನ್ನ 1949 ನವೆಂಬರ್ 26ರಂದು ಅಂಗೀಕರಿಸಲಾಗತ್ತಿ. ಶ್ರೀಮಾನ್ಯ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ 2015ರಲ್ಲಿ ಈ ನಮ್ಮ ನವೆಂಬರ್ 26 ಭಾರತ ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಜಾರಿಗೆ ತರ್ತಾರ. ಅಂದಿನಿಂದ ಇಂದಿರೋದು ನಾವೇನಪ್ಪ ಅಂದ್ರ ನವೆಂಬರ್ 26 ನಮ್ಮ ಭಾರತ ಸಂವಿಧಾನದ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ. 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರ್ತತಿ. ಅವತ್ತು ನಮ್ಮ ಭಾರತ ಸಂವಿಧಾನದ ವಿಧಿಗಳು 395 ವಿಧಿಗಳನ್ನು ಒಳಗೊಂಡಿರ್ತತಿ, 8 ಅನುಸೂಚಿಗಳನ್ನು ಒಳಗೊಂಡಿರ್ತತಿ ಹಾಗೂ 7000 ತಿದ್ದುಪಡಿಗಳನ್ನು ಒಳಗೊಂಡಿರ್ತತಿ, 22 ಭಾಗಗಳನ್ನ ಒಳಗೊಂಡಿರ್ತತಿ. ಪ್ರಸ್ತುತವಾಗಿ 448 ವಿಧಿಗಳು, 12 ಅನುಸೂಚಿಗಳು ಹಾಗೂ 25 ಭಾಗಗಳನ್ನ ನಮ್ಮ ಭಾರತ ಸಂವಿಧಾನ ಒಳಗೊಂಡೈತಿ. ಈ ನಮ್ಮ ಭಾರತ ಸಂವಿಧಾನ ಇಂದು ಜಾರಿಗೆ ಬಂದಿದ್ದ ದಿನಗಳ ಬಗ್ಗೆ ನಾವೆಲ್ಲ ಜಾಸ್ತಿ ಮಾತಾಡ್ತೇವೆ. ಆದ್ರೆ ನಮ್ಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಅಂತಹ ದೊಡ್ಡ ದೊಡ್ಡ ದೇಶಗಳೇ ಸಣ್ಣವಾದಂತಹ ಸಂವಿಧಾನ ಹೊಂದವ. ಆದ್ರೆ ನಮ್ಮ ಭಾರತ ದೇಶ ದೊಡ್ಡ ಸಂವಿಧಾನ ಹೊಂದಿರೋದು ಅಷ್ಟೇ ಅಲ್ಲದೆ ಅವುಗಳನ್ನ ಲಿಖಿತ ರೂಪದಲ್ಲಿ, ಅದು ಹಸ್ತಾಕ್ಷರಗಳಲ್ಲಿ ಲಿಖಿತ ರೂಪದಲ್ಲಿ ನಮ್ಮ ಭಾರತ ಸಂವಿಧಾನ ಇರುವುದನ್ನ ನಾವಿಲ್ಲಿ ಕಾಣಬಹುದು. ಇವುಗಳನ್ನ ಹಿರಿಯ ಕವಚಗಳಲ್ಲಿ ಇಂದು ಸಂರಕ್ಷಿಸಿಟ್ಟಿರುವುದನ್ನ ನಾವಿಲ್ಲಿ ಕಾಣಬಹುದು. ನಿಮ್ಮೆಲ್ಲರ ಜೊತೆ ಒಂದು ಕಥೆಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವಳೆಲ್ಲಪ್ಪ ಕಥೆ ಹೇಳ್ತೀನಿ ಅಂತ ಯಾರು ಶಾಖ ಹೋಗ್ಬೇಡ್ರಿ. ಒಂದು ಸುಂದರವಾದಂತಹ ಕಾಡಿರ್ತೈತಿ, ಅಲ್ಲೊಂದು ಮರ ಇರ್ತೈತಿ, ಅಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ವಾಸವಾಗಿರ್ತೈತಿ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಬೇಟೆಗಾರರ ಗುಂಪು ಆ ಒಂದು ಮರದ ಮೇಲೆ ತಮ್ಮ ಕಣ್ಣಲ್ಲಿ ಹಾಕ್ತಾರೆ. ಅದನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಕಾಡೊಳಗೆ ನುಗ್ಗಿ ಅದಕ್ಕೆ ಹಲವಾರು ಚಿತ್ರಹಿಂಸೆಗಳನ್ನು ಕೊಟ್ಟು ಆ ಪಕ್ಷಿಗಳನ್ನ ಉಳಿಸಲಿಕ್ಕೆ ಮುಂದಾಗ್ತಾರ. ಆದ್ರೆ ಆ ಪಕ್ಷಿಗಳಲ್ಲಿ ಒಗ್ಗಟ್ಟಿರೋದಿಲ್ಲ ಅಂತ ಹೇಳಿ ಗೊತ್ತೇ ಇರಲಿಲ್ಲ. ಆದ್ರೆ ಒಂದಿಷ್ಟು ಬುದ್ಧಿಜೀವಿಗಳು ಯೋಚನೆ ಮಾಡಿ ಇವ್ರು ನಮ್ಮ ಮೇಲೆ ಇದು ತಲೆ ಮಾಡಿರ್ತಾರ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ ಅರ್ಥ ಆಗ್ತೈತಿ. ಆದ್ರೆ ಅಷ್ಟರಲ್ಲಿ ಬೇಟೆಗಾರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ಒಂದು ಬಲೆಯನ್ನ ಹಿಡಿದು ಹಾಕ್ಬಿಡ್ತಾರ. ಅವಾಗ ಎಲ್ಲಾ ಪಕ್ಷಿಗಳು ಆ ಬಲೆ ಒಳಗೆ ಸಿಕ್ಕಾಕೊಂಡ್ಬಿಡ್ತಾವ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಲಿ ಎಲ್ಲಾ ಬುದ್ಧಿಗಳು ಚಿಂತೆ ಮಾಡಿ ಇವ್ರು ಯಾಕೆ ನಮ್ಗೆ ಹಿಂಗ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಒಗ್ಗಟ್ಟಿನಿಂದ ಒಮ್ಮೆಲೆ ಹಾರಿದ್ರೆ ಇವರೊಂದು ಬಲೆ ಚಿತ್ರವಾಗ್ತದೆ ಅಂತ ಹೇಳಿ ಅಲ್ಲಿಂದ ಎಲ್ಲಾ ಬುದ್ಧಿಜೀವಿಗಳು ಏನ್ ಮಾಡ್ತಪ್ಪ ಅಂದ್ರ ಒಗ್ಗಟ್ಟಿನಿಂದ ಹಾಕುವಾಗ ಎಲ್ಲ ಚಿತ್ರ ಆಗ್ತತಿ ಬಲೆ. ಅವಾಗ ಆ ಬೇಟೆಗಾರನ ಅಲ್ಲಿಂದ ಓಡಿಸ್ತಾರ. ಅವಾಗ ವಾಪಸ್ ಬಂದು ಮತ್ತೆ ಸುವ್ಯವಸ್ಥಿತವಾದ ಒಂದು ಮನೆಗಳನ್ನ ಕಟ್ಕೊಂಡು ಅಲ್ಲಿ ವಾಸವಾಗಿರ್ತಾವ ಆ ಗೂಡುಗಳಲ್ಲಿ. ಅವ್ರನ್ನೇ ನಮ್ಮಲ್ಲಿ ಒಗ್ಗಟ್ಟಿನ ಮುಖ್ಯ ಕಾರಣ ನಮ್ಮಲ್ಲಿ ನಿಯಮಗಳಿಲ್ಲ, ಕಾನೂನುಗಳಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರ ನಮ್ಮದೇ ನಿಯಮಗಳನ್ನ ಅಳವಡಿಸಬೇಕು ಅಂತೇಳಿ ಅಲ್ಲಿದ್ದಂತಹ ಒಂದೊಂದು ಎಲೆಗಳಲ್ಲಿ ಒಂದೊಂದು ನಿಯಮಗಳನ್ನ ಬರ್ಕೊಂಡು ಆಯ್ತು ಪ್ರತಿಗಳನ್ನ ಇಟ್ಕೊಳ್ತಾರೆ. ಇಲ್ಲಿಗೆ ಕಥೆ ಮುಗಿದು ಅನ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ 3 ಅಂಶವನ್ನು ಗಮನಿಸಬೇಕು. ಮೊದಲನೇದಾಗಿ ಬೇಟೆಗಾರರ ಗುಂಪು ಅಂದ್ರೆ ಏನಪ್ಪಾ ಅಂದ್ರ ಬ್ರಿಟಿಷರು ಮತ್ತು ಆ ಮರ ಅಂದ್ರೆ ನಮ್ಮ ಭಾರತ ದೇಶ ಮತ್ತು ಅಲ್ಲಿಂದ ಹಸ್ತಪ್ರತಿ ಅಂತ ನಮ್ಮ ಭಾರತ ಸಂವಿಧಾನ. ಇಂತಹ ಸುವ್ಯವಸ್ಥಿತವಾದಂತಹ ಭಾರತ ಸಂವಿಧಾನನ ಜಾರಿಗೆ ತಂದಂತಹ ದಿವಸವನ್ನು ನಾವು ಗಣರಾಜ್ಯೋತ್ಸವನ್ನಾಗಿ ಆಚರಿಸ್ತೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೀತಾರ. ಇದನ್ನ ನೀವೆಲ್ಲರೂ ಹೇಳುತ್ತಿದ್ದಷ್ಟೇ ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ 6 ಮೂಲಭೂತ ಹಕ್ಕುಗಳನ್ನ ಹಾಗೂ 11 ಕರ್ತವ್ಯಗಳನ್ನ ನೀಡಿದ್ದಾರೆ. ಅದರಲ್ಲಿ 11 ಕರ್ತವ್ಯಗಳಲ್ಲಿ ಮೊದಲಾಗಿ ನಮ್ಮ ಭಾರತ ಸಂವಿಧಾನ ನಾವು ಗೌರವಿಸಬೇಕು, ರಾಷ್ಟ್ರಗೀತೆಯನ್ನ ಗೌರವಿಸಬೇಕು ಹಾಗೂ ರಾಷ್ಟ್ರಧ್ವಜಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಗೌರವವನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಆ 11ನೇ ಕರ್ತವ್ಯ ಅಂತ ಹೇಳ್ತೀನಿ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಪಾಲಕರು ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು ಮತ್ತು 6 ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ. ಇಷ್ಟೆಲ್ಲ ನೀಡಿದ್ಮೇಲೆ ನಾವೇನ್ ಹೇಳ್ತಿದ್ದಪ್ಪ ಅಂದ್ರೆ ನಮ್ಮ ಹಕ್ಕುಗಳಿಗೋಸ್ಕರ ನಮಗೆ ಹಕ್ಕು ಬೇಕು ಅಂತ ಹೋರಾಡ್ತಿದ್ದೇವೆ ಹೊರತು ನಮ್ಮ ಕರ್ತವ್ಯಗಳನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಇವತ್ತು ನಾ ಹೇಳಕ್ ಬಂತೀನಿ, ನಮಗೆ ಹಕ್ಕುಗಳು ಅಷ್ಟೇ ಮುಖ್ಯ ಅಲ್ಲ, ಕರ್ತವ್ಯಗಳು ಮುಖ್ಯ. ಪ್ರತಿಯೊಬ್ಬ ಭಾರತೀಯನು ನಮ್ಮ ಭಾರತ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೋಸ್ಕರ ಏನು ಕೊಟ್ಟಿದ್ದೀವಿ ಅನ್ನೋದು ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೇಳ್ತಿರೋದಷ್ಟೇ, ನಮ್ಮ ಭಾರತ ದೇಶವನ್ನ ನಾವೆಲ್ಲರೂ ಭಾರತೀಯರಾಗಿ ಹೆಮ್ಮೆಯಿಂದ ನಾವು ದೇಶವನ್ನ ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಯುವತಿಯರು ನಮ್ಮಂತವರಿಂದಲೇ ದೇಶ ನಡೆಯೋದು ಅಂತ ಎಲ್ಲರೂ ದೊಡ್ಡ ವ್ಯಕ್ತಿಗಳು ಯಾರು. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡಪ್ಪ ಅಂದ್ರೆ ನಮ್ಮ ದೇಶಕ್ಕೋಸ್ಕರ ಶ್ರಮಿಸೋಣ. ನಾವು ಪೂರ್ವ ಪೀಳಿಗೆ ಒಳಗ ನಾವು ನೋಡ್ತೀವಿ ಭಾರತದ ಪ್ರಜೆಗಳಲ್ಲಿ ನಾವು ಅಂತ ಐತಿ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಜಾತಿ, ಲಿಂಗ, ಧರ್ಮ, ಭೇದಗಳು ಯಾವುದೂ ಇಲ್ಲ. ನಾವೆಲ್ಲರೂ ಕಾಲಂತರಿಗೆ ಸಮಾನರು. ನಾವು ಭೇದವ ಮಾಡೋದ್ ಬೇಡ. ಯಾಕಂದ್ರೆ ಕಾಲಂತರಿಗೆ ನಾವೆಲ್ಲ ಸಮಾನರಾಗಿರೋಣ ಅಂತ ಹೇಳ್ತಾ ನಾವು ಈ ಪೂರ್ವ ಪೀಳಿಗೆ ಪ್ರತಿಯೊಬ್ಬರ ನಮ್ಮ ಜೀವನದಲ್ಲಿ ಅಳವಡಿಸೋಣ ಅಂತ ಹೇಳ್ತಾ ನಾವು ಭಾರತ ಸಂವಿಧಾನದ ಭಾರತೀಯನಾಗಿದ್ದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ನಾನು ಭಾರತೀಯ ಅಂತ ಹೇಳಿ ನನ್ನ ಭಾಷಣ ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಸುಪ್ರಿಯಾ ಕೋಣ್ಕೇರವರಿಗೆ ಧನ್ಯವಾದಗಳು.